ನಮಸ್ಕಾರ ರೈತ ಬಾಂಧವರೇ, ಇದು ಬಿಎಸ್ಎನ್ ಪ್ಲಾಂಟೇಶನ್ ಡೈರಿ. ಈ ವಿಡಿಯೋದಲ್ಲಿ ಸೂಪರ್ ಎಲ್ ನೀನೋ ಪರಿಣಾಮದ ಹಿನ್ನೆಲೆಗಳಲ್ಲಿ ಬಯಲುಸೀಮೆ ಪ್ರದೇಶದ ತೋಟಗಾರಿಕೆ ಬೆಳೆಗಳಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲು ಬಳಸಬಹುದಾದ ಕಡಿಮೆ ವೆಚ್ಚದ ನೈಸರ್ಗಿಕ ವಿಧಾನಗಳನ್ನು ವಿವರಿಸುತ್ತೇವೆ. ಸೂಪರ್ ಎಲ್ ನೀನೋ ಎನ್ನುವುದು ಪೆಸಿಫಿಕ್ ಮಹಾಸಾಗರದ ತಾಪಮಾನದಲ್ಲುಂಟಾಗುವ ಅಸಾಮಾನ್ಯ ಏರಿಕೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗುವುದು ಮತ್ತು ತಾಪಮಾನ ಹೆಚ್ಚಾಗುವುದು ಸಾಮಾನ್ಯವಾಗಿದೆ. ಈ ರೀತಿಯ ಹವಾಮಾನ ಬದಲಾವಣೆಗಳು ಅಡಕೆ, ತೆಂಗು ಮತ್ತು ಮಾವು ಮುಂತಾದ ದೀರ್ಘಾವಧಿ ತೋಟಗಾರಿಕೆ ಬೆಳೆಗಳಿಗೆ ನೇರವಾಗಿ ಪರಿಣಾಮ ಬೀರುತ್ತವೆ. ಮಣ್ಣಿನ ತೇವಾಂಶ ಕಡಿಮೆಯಾದರೆ ಬೇರುಗಳಿಗೆ ಒತ್ತಡ ಉಂಟಾಗುತ್ತದೆ, ಎಲೆಗಳು ಒಣಗುತ್ತವೆ ಮತ್ತು ಉತ್ಪಾದನೆ ಕುಸಿಯಬಹುದು. ಆದ್ದರಿಂದ ಮಳೆ ಬರದೇ ಇದ್ದರೂ ಬೆಳೆ ಉಳಿಯಲು ಮಣ್ಣಿನಲ್ಲಿರುವ ನೀರನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಮೊದಲು ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನ ಮಲ್ಚಿಂಗ್. ಮಲ್ಚಿಂಗ್ ಎಂದರೆ ಮರದ ಬುಡದಲ್ಲಿ ಒಣ ಎಲೆಗಳು, ಹುಲ್ಲು ಅಥವಾ ತೊಳೆಗಳನ್ನು ಹಾಸುವುದು. ಈ ವಿಧಾನದಿಂದ ಮಣ್ಣಿನ ಮೇಲ್ಮೈ ತಾಪಮಾನ ಕಡಿಮೆಯಾಗುತ್ತದೆ ಮತ್ತು ನೀರಿನ ಆವಿಯಾಗುವಿಕೆ 30ರಿಂದ 50% ಕಡಿಮೆಯಾಗಬಹುದು. ಮಲ್ಚಿಂಗ್ ಜೊತೆಗೆ ಮರದ ಸುತ್ತಲೂ ವೃತ್ತಾಕಾರದ ಕುಳಿ ಮತ್ತು ಮಣ್ಣಿನ ಬಂಡಿಂಗ್ ಮಾಡುವುದು ಕೂಡ ತೇವಾಂಶ ಸಂರಕ್ಷಣೆಗೆ ಬಹಳ ಮುಖ್ಯ. ಮಳೆ ಬಂದಾಗ ನೀರು ಹರಿದು ಹೋಗದೆ ಬೇರುಭಾಗದಲ್ಲೇ ಉಳಿಯುತ್ತದೆ. ಇದಕ್ಕೆ ಮುಂದುವರಿದಂತೆ ಇಂಟರ್ಕ್ರಾಪಿಂಗ್ ಪದ್ಧತಿ ತೋಟನ ಮೈಕ್ರೋಕ್ಲೈಮೇಟ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಡಕೆ ಮತ್ತು ತೆಂಗು ತೋಟಗಳಲ್ಲಿ ಬಾಳೆ ಬೆಳೆದರೆ ನೆರಳು ಉಂಟಾಗಿ ಮಣ್ಣಿನ ತೇವಾಂಶ ಹೆಚ್ಚು ದಿನ ಉಳಿಯುತ್ತದೆ. ಮಳೆ ನೀರನ್ನು ವ್ಯರ್ಥವಾಗದಂತೆ ನೆಲದೊಳಗೆ ಹೀರಿಸಲು ಪರ್ಕುಲೇಷನ್ ಪಿಟ್ ಮತ್ತು ಟ್ರೆಂಚ್ ವಿಧಾನಗಳು ಅತ್ಯಂತ ಪರಿಣಾಮಕಾರಿ. ಪ್ರತಿ 2 ಅಥವಾ 3 ಮರಗಳಿಗೆ ಒಂದು ಪಿಟ್ ಮಾಡಿದರೆ ಭೂಗರ್ಭ ಜಲಮಟ್ಟ ಹೆಚ್ಚಲು ಸಹಾಯ ಮಾಡುತ್ತದೆ. ಕವರ್ ಕ್ರಾಪ್ ಅಥವಾ ನೆಲಮುಚ್ಚುವ ಬೆಳೆಗಳನ್ನು ಬೆಳೆದರೆ ಮಣ್ಣು ನೇರವಾಗಿ ಬಿಸಿಲಿಗೆ ತಾಗುವುದಿಲ್ಲ. ಇದರಿಂದ ಮಣ್ಣಿನ ತೇವಾಂಶ ಉಳಿಯುವುದರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚುತ್ತದೆ. ಸೂಪರ್ ಎಲ್ ನೀನೋ ವರ್ಷಗಳಲ್ಲಿ ಮಳೆ ಕಡಿಮೆಯಾಗುವ ಸಾಧ್ಯತೆಯಿರುವುದರಿಂದ ರೈತರು ಬರ ಬರುವುದನ್ನು ಕಾಯುವ ಬದಲು ಈಗಲೇ ಕ್ರಮ ಕೈಗೊಳ್ಳುವುದು ಅಗತ್ಯ. ಒಂದು ಮಾತಿನಲ್ಲಿ ಹೇಳುವುದಾದರೆ, ಮಳೆ ನಮ್ಮ ಕೈಯಲ್ಲಿಲ್ಲ, ಆದರೆ ಮಣ್ಣಿನ ತೇವಾಂಶ ಉಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂತಹೇ ಇನ್ನಷ್ಟು ಕೃಷಿ ಮತ್ತು ತೋಟಗಾರಿಕೆ ಕುರಿತು ಉಪಯುಕ್ತ ಮಾಹಿತಿಗಾಗಿ ಬಿಎಸ್ಎನ್ ಪ್ಲಾಂಟೇಶನ್ ಡೈರಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.